ಕನ್ನಡ ಮೀಡಿಯಂ 24/7 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೊನ್ನಾಳಿ ಚಂದ್ರಶೇಖರ್. ಇವತ್ತಿನ ದಿನ ನಮ್ಮ ಜೊತೆಗೆ ಮತ್ತು ನಿಮ್ಮೆಲ್ಲರ ಜೊತೆಗೆ ಮಾತಾಡಲಿಕ್ಕಾಗಿ ಸುಜಾತ ಚೆನ್ನೇಶ್ ಅವರು ಆಗಮಿಸಿದ್ದಾರೆ. ಇವರು ಶಿವಮೊಗ್ಗದ ಒಬ್ಬ ಯಶಸ್ವಿ ಮಹಿಳಾ ಉದ್ಯಮಿ. ನಾನು ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಮೇಡಮ್, ಉದ್ಯಮಿಗಳಾಗೋದೇ ಬಹಳ ಕಷ್ಟ, ಅದರಲ್ಲೂ ಮಹಿಳಾ ಉದ್ಯಮಿ ಆಗೋದು ಇನ್ನೂ ಕಷ್ಟ. ಯಾಕಂದರೆ ಪುರುಷರಿಗಿಂತ ಹೆಚ್ಚು ಸವಾಲನ್ನು ಮಹಿಳೆಯರು ಎದುರಿಸಬೇಕಾಗತ್ತೆ. ಅಂತಹ ಹಲವು ಸವಾಲುಗಳನ್ನು ದಾಟಿ ಹಲವು ಹೆಜ್ಜೆಗಳನ್ನು ಇಟ್ಟು ಸುಜಾತ ಚೆನ್ನೇಶ್ ಅವರು ಶಿವಮೊಗ್ಗದಲ್ಲಿ ಒಂದು ವಸ್ತ್ರೋದ್ಯಮದಲ್ಲಿ ಕಾಲಿಟ್ಟಿದ್ದಾರೆ. ಆದರೆ ನನಗೆ ಕುತೂಹಲ ಇರೋದು, ನಿಮಗೆ ಯಾಕೆ ಉದ್ಯಮಿ ಆಗಬೇಕು ಅಂತ ಅನ್ನಿಸ್ತು? ಯಾವ ಸಂದರ್ಭದಲ್ಲಿ ನೀವು ಇದನ್ನು ಯೋಚನೆ ಮಾಡಿದರೆ ನಾನು ಇದನ್ನು ಮಾಡಲೇಬೇಕು ಅಂತೇಳಿ ನಿಮಗೆ ಅಷ್ಟು ಗಾಢವಾಗಿ ಅಷ್ಟು ಹಾಡಾಗಿ ಅನಿಸಿದ್ದು ಯಾಕೆ ಅಂತ? ನನಗೆ ಮೊದಲನೇದಾಗಿ ನನಗೆ ಮಾಡಬೇಕು ಅಂತ ಯಾವ ಒಂದು ಇಂಟೆನ್ಷನ್ ಇರಲಿಲ್ಲ. ಅದೇ ನಮ್ಮ ಮನೆ ಗೃಹ ಪ್ರವೇಶ ಅಂತ ಬಂದಾಗ ನಾವು ಆಂಧ್ರಾಗೆ ಸ್ಯಾರೀಸ್ ತರೋಕ್ಕೆ ಹೋದಾಗ ಅಲ್ಲಿ ನೋಡಿದಾಗ ನಾನು ಏನಾದರೂ ಒಂದು ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊತಿದ್ದೆ. ಅದು ಮಾಡೋಕ್ಕಾಗ್ತಾ ಇರಲಿಲ್ಲ. ಮಕ್ಕಳು ಚಿಕ್ಕವರಿದ್ದರು, ಟೈಮ್ ಪಾಸ್ಗೆ ಏನಾದರೂ ಮಾಡಬೇಕು ಅಂದರೆ ಆಗ್ತಾ ಇರಲಿಲ್ಲ. ಮತ್ತು ಆಚೆ ಹೋಗೋದು ಅದೆಲ್ಲ ಸರಿ ಹೋಗಲ್ಲ, ಮನೇಲೆಲ್ಲ ಕಳಿಸ್ತಾ ಇರಲಿಲ್ಲ. ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅವತ್ತು ಹೋದಾಗ ಈ ಐಡಿಯಾ ಬಂತು ನನಗೆ, ಸ್ಯಾರೀಸ್ ಏನಾದರೂ ಮಾಡ್ಬೋದಾ, ಮನೆಯಲ್ಲೇ ಮಾಡ್ಬೋದಲ್ಲ, ನಾವೇ ಲೇಡೀಸ್ ಎಲ್ಲ ಮಾಡ್ಬೋದು ಅಂತ ಏನೋ ಒಂದು ಅವತ್ತೊಂದು ಆಸೆ ಬಂತು. ಅದಾಗಿ ನೆಕ್ಸ್ಟ್ ಒಂದು 10 days ಹಂಗಾಯಿತು. ಆಮೇಲೆ ನನಗೆ ಯಾಕೆ ಮಾಡಬಾರ್ದು ಅಂತ ಸಡನ್ಲಿ ಮತ್ತೆ ಹೋಗಿ ಅದೇ ಆಂಧ್ರಾಗೆ ಹೋಗಿ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಯಲ್ಲೇ ಸ್ಯಾರಿ ಇಟ್ಟೆ. ನನ್ನ ಫ್ರೆಂಡ್ಸು, ನಮ್ಮ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಇಲ್ಲ ನೀನು ಮಾಡು, ಆಗುತ್ತೆ ನಿನಗೆ, ಎಲ್ಲ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ, ನೀನು ಮಾಡು, ನಿನಗೆ ಕಾಂಟ್ಯಾಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ನೀನು ಮಾಡು ಅಂತ ತುಂಬ ಎನ್ಕರೇಜ್ ಮಾಡಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಎನ್ಕರೇಜ್ ಮಾಡಿದ್ರು. ಹಾಗಾಗಿ ನಾನು ತೊಗೊಂಬಂದು ಮಾಡಿದೆ. ತುಂಬ ಚೆನ್ನಾಗಾಯ್ತು. 5 years ನಾನು ಮನೇಲೇ ಮಾಡಿದೆ. ನನಗೆ ಇನ್ಸ್ಪಿರೇಷನ್ ಅಂತ ಯಾರೂ ಇಲ್ಲ, ನನಗೆ ನಾನೇ ಮಾಡಿಕೊಂಡೆ. ನಾನು ಏನಾದರೂ ಮಾಡಬೇಕು, ಟೈಮ್ ಪಾಸ್ಗಾಗಲಿ ಮಾಡಬೇಕು. ನಮ್ಮ ಮನೆಗೆ ನಾನು ಇದು ಮಾಡಿಬಿಟ್ಟು ದುಡಿಮೆ ಮಾಡೋದು ಆ ಥರ ಯಾವುದೂ ಇಲ್ಲ. ನಮ್ಮ ಮನೇಲಿ ಯಾರೂ ಆ ಥರ ನೀನು ಮಾಡ್ಕೊಂಡು ಬಾ, ನಿನ್ನಿಂದನೇ ನಮಗೇನಾದರೂ ಮನೆಗೆ ಹೆಲ್ಪ್ ಆಗುತ್ತೆ ಆ ಥರ ನಂದು ಯಾವುದೂ ಇಲ್ಲ. ಮನೆ ಬ್ಯಾಕ್ಗ್ರೌಂಡೆಲ್ಲ ಚೆನ್ನಾಗಿರೋದ್ರಿಂದ ನಾನು ಟೈಮ್ ಪಾಸ್ಗೋಸ್ಕರ, ನನ್ನ ಹಾಬಿ ಅದು, ನನಗೇನಾದರೂ ಒಂದು ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು. ಅದಕ್ಕೋಸ್ಕರ ನಾನು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತಲೇ ಮಾಡಿದೆ. ನನಗೆ ಒಂದೊಂದು ಸ್ವಲ್ಪ ಐಡಿಯಾ ಇತ್ತು, ಇನ್ಯಾವ ಬಿಸ್ನೆಸ್ ಅನ್ಕೊಂಡೆ ನಾನು. ಈಗ ನೀವು ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತಲೇ ಯೋಚನೆ ಮಾಡಿದ್ರಿ, ಬಹುಶಃ ಬೇರೆದನ್ನು ಯೋಚನೆ ಮಾಡ್ಬೋದಾಗಿತ್ತು. ನೀವು ಬೇರೆ ಯಾವುದಾದ್ರೂ ಕ್ಷೇತ್ರ ಅಥವಾ ಬೇರೆ ಯಾವುದಾದ್ರೂ ಉದ್ಯಮ ಅಂತ ಬೇರೆ ಯೋಚನೆ ಮಾಡಬೇಕು. ಆದರೆ ಸ್ಯಾರಿ ಬಿಸ್ನೆಸ್ಸನ್ನೇ ಮಾಡಬೇಕು ಅಂತ ಯಾಕೆ? ಅಂದರೆ ನಮ್ಮ ಹೆಣ್ಮಕ್ಳಿಗೆ ಅಂದರೆ ಆಚೆ ಕಳ್ಸೋಕ್ಕೆ ಇವ್ರಿಗೆಲ್ಲ ಇಷ್ಟ ಇರಲಿಲ್ಲ. ಹೆಣ್ಮಕ್ಳು ಮಾಡೋದು ಅಂದರೆ ನನಗೆ ಸ್ಯಾರಿ ಸ್ವಲ್ಪ ಗೊತ್ತಿತ್ತು, ಅಲ್ಪ ಸ್ವಲ್ಪ ನನಗೆ ಗೊತ್ತಿತ್ತು ಮೊದಲಿಂದ. ನಮ್ಮ ತಾಯಿ ಆಂಧ್ರದಲ್ಲಿ ನಮ್ಮ ತಾಯಿ ಅವರಿಗೆಲ್ಲ ಸ್ವಲ್ಪ ಸ್ಯಾರೀಸ್ದೆಲ್ಲ ಐಡಿಯಾ ಇತ್ತಾ, ಅದೇ ಸ್ಯಾರೀಸ್ದು ನನಗೂ ಸ್ವಲ್ಪ ಐಡಿಯಾ ಇತ್ತು. ಈ ಥರ ತೊಗೊಂಬಂದರೆ ಇದಾಗುತ್ತಾ, ಬೇರೆದೆಲ್ಲ ಮಾಡೋದಕ್ಕೆ ನನಗೆ ಯಾವುದೂ ಗೊತ್ತಿಲ್ಲ. ನನಗೆ ಬೇರೆ ಉದ್ಯೋಗದ್ದು ನನಗೆ ಗೊತ್ತಿಲ್ಲ. ಸ್ಯಾರೀಸ್ ತಂದರೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂತ ನನಗೊಂದು ನಂಬಿಕೆ ಇತ್ತು, ನನ್ನ ಮೇಲೆ ನನಗೆ ನಂಬಿಕೆ ಇತ್ತು, ಕಾನ್ಫಿಡೆಂಟ್ ಇತ್ತು. ಹಾಗಾಗಿ ನಾನು ಸ್ಯಾರಿದೇ ಮಾಡಬೇಕು ಅಂತ ಅದನ್ನೇ ಡಿಸೈಡ್ ಮಾಡಿ ನಾನು ಸ್ಯಾರಿ ತೊಗೊಂಬಂದು ಬಿಸ್ನೆಸ್ ಮಾಡಿದೆ. ಈಗ ನಿಮಗೆ ಮನೆಯಲ್ಲಿ ಸಪೋರ್ಟ್ ಮಾಡಿರ್ಬೋದು ಅಥವಾ ನಿಮ್ಮ ಬಂಧು ಬಳಗ ಫ್ರೆಂಡ್ಸು ಸಪೋರ್ಟ್ ಮಾಡಿರ್ಬೋದು, ಆದರೂ ಸಹ ನೀವು ಈ ಉದ್ಯಮವನ್ನು ಶುರು ಮಾಡಬೇಕು ಅಂದಾಗ ಸವಾಲುಗಳಿದ್ದೇ ಇರುತ್ತೆ. ವೀಕ್ಷಕರ ಗಮನಕ್ಕೆ ನಾನು ಹೇಳಬೇಕು ಅಂತಂದರೆ, ಶಿವಮೊಗ್ಗದ ಕುವೆಂಪು ರಸ್ತೆ ನಂಜಪ್ಪ ಆಸ್ಪತ್ರೆ ಏನಿದೆ, ನಂಜಪ್ಪ ಆಸ್ಪತ್ರೆಯ ಪಕ್ಕದಲ್ಲಿ ರತ್ನ ಆರ್ಕೆಡ್ ಇದೆ. ಅಲ್ಲಿ ರಾಗ ಸಿಲ್ಕ್ಸ್ ಅನ್ನುವಂಥ ಒಂದು ಶೋರೂಮನ್ನು ಸುಜಾತ ಚೆನ್ನೇಶ್ ಅವರು ಮಾಡ್ತಾಯಿದ್ದಾರೆ. ಈಗ ನಿಮಗೆ ಇರ್ಬೋದು, ಎಷ್ಟೇ ಸಪೋರ್ಟ್ ಇರ್ಬೋದು, ಹುರಿದುಂಬಿಸರು ಇರ್ಬೋದು, ಪ್ರೋತ್ಸಾಹದ ಮಾತುಗಳನ್ನು ಹೇಳೋರು ಇರ್ಬೋದು, ಆದರೂ ಸಹ ಹಲವು ಸವಾಲುಗಳಿರುತ್ತೆ. ಈ ಸಂದರ್ಭದಲ್ಲಿ ನೀವು ಉದ್ಯಮಿ ಆಗಬೇಕಂತ ಹೊರಟಾಗ ನೀವು ಎದುರಿಸಿದಂಥ ಸವಾಲುಗಳು ಯಾವುದು ಮತ್ತು ಅವುಗಳನ್ನು ಹೇಗೆ ನೀವು ನಿವಾರಣೆ ಮಾಡ್ಕೊಂಡ್ರಿ? ಸವಾಲುಗಳು ಯಾವುದೂ ಬಂದಿಲ್ಲ ಸರ್ ನನಗೆ. ಯಾಕಂದರೆ ನಮ್ಮ ಮನೇಲಿ ಎಲ್ಲರೂ, ನನ್ನ ಫ್ರೆಂಡ್ಸು, ನಮ್ಮ ಮನೆಯವರೆಲ್ಲರೂ ಸಪೋರ್ಟಿವ್ ಆಗಿದ್ದರು. ಆಮೇಲೆ ನನಗೆ ಹಣದ ಸಮಸ್ಯೆ ಆ ಥರ ನನಗೆ ಯಾವುದೂ ಬಂದಿಲ್ಲ. ನನಗೇನಾದರೂ ಒಂದು ಹಾಬಿಯಾಗಿ ಮಾಡ್ಕೊಂಡಿದ್ದೀನ, ಹಾಗಾಗಿ ನನಗೆಲ್ಲರೂ ಸಪೋರ್ಟಿವ್ ಆಗಿದ್ದರೆ ನನಗೆ ಸಮಸ್ಯೆಗಳು ಯಾವುದೂ ಬರಲೂ ಇಲ್ಲ. ನಮ್ಮ ಮನೇಲಿ ಮಾಡಿದ ಆ ಥರನೇ ಆಗಿತ್ತು ಸರ್. ನಮ್ಮ ಏರಿಯಾದಲ್ಲಿ ಭದ್ರಾವತಿ ಸಿದ್ದೋಡ ನಗರದಲ್ಲಿ ತುಂಬ ನಮ್ಮ ಇಡೀ ಏರಿಯಾನೇ ನನಗೆ ಸಪೋರ್ಟಿವ್ ನಿಂತ್ಕೊಂಡು ನನಗೆ ತುಂಬ ಸಹಾಯ ಮಾಡಿದರು. ನಮ್ಮದು ಏನು ಶಾಶ್ವತಿ ಮಹಿಳಾ ಸಮಾಜ ಮತ್ತು ನಮ್ಮದು ವೀರಶೈವ ಸಮಾಜ ಅಂತ ಇದೆ, ಅಲ್ಲಿ ಅವರೆಲ್ಲರೂ ನನಗೆ ತುಂಬ ಕಾಂಟ್ಯಾಕ್ಟ್ಸಲ್ಲಿದ್ದರು ಸರ್. ಅವರಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಕೊಟ್ಟರು. ಹಾಗಾಗಿ ನನಗೆ ಯಾವುದು ರಿಸ್ಕ್ ಅನ್ನಿಸ್ಲಿಲ್ಲ. ತುಂಬ ಲೀಲಾಜಾಲವಾಗಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ಅಲ್ಲಿ 5 ವರ್ಷ ನನಗೆ ತುಂಬ ಚೆನ್ನಾಗಾಯಿತು ಸರ್. ಅಲ್ಲಿನೂ ತುಂಬ ಸಪೋರ್ಟಿವ್ ನಿಂತ್ಕೊಂಡಿದ್ರೆ ನನಗೆ ಅಷ್ಟು ಸಮಸ್ಯೆಗಳು ಎದುರಿಸಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ಲಾಸ್ಟ್ ನನಗೆ ಒಂದು 1 year ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯಿತು ಅಷ್ಟೇ, ಪರ್ಸ್ನಲ್ ಪ್ರಾಬ್ಲಮ್ಮು. ಅಷ್ಟು ಬಿಟ್ಟರೆ
ಯಾರು ನನಗೆ ಆ ಥರ ಸಮಸ್ಯೆಗಳೇನು ಬಂದಿಲ್ಲ. ಈ ಥರದ ವ್ಯಾಪಾರೋದ್ಯಮದಲ್ಲಿ ಭಾಳ ಮುಖ್ಯವಾದ ಸ್ಕಿಲ್ ಅಂತಂದರೆ ಗ್ರಾಹಕರ ಜೊತೆಗೆ ನಾವು ಹೇಗೆ ಸಂಬಂಧವನ್ನು ರೂಢಿಸ್ಕೋತೀವಿ, ಗ್ರಾಹಕರ ಜೊತೆಗೆ ಹೇಗೆ ಸಂವಾದವನ್ನು ಮಾಡ್ತೀವಿ, ಮತ್ತು ಅವರು ಹೇಗೆ ಒಪ್ಕೊಳ್ಳೋ ಹಾಗೆ ಮಾಡ್ತೀವಿ ಅಂಥೇಳಿ. ಇದು ಒಂದು ನಿಜವಾದ ಕಲೆ. ಯಾವುದೇ ವ್ಯಾಪಾರ ಆಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ಮನುಷ್ಯನ ಮೂಲಭೂತವಾದಂಥ ಕಲೆ ಇದು. ಅದರಲ್ಲೂ ಉದ್ಯಮಿ ಆಗಬೇಕು ಅಂತ ಹೊರಟವರಿಗೆ ಈ ಸ್ಕಿಲ್ ಅಂತೂ ಇರಲೇಬೇಕಾಗತ್ತೆ. ಈ ಸ್ಕಿಲ್ ನನಗೆ ಇದೆ ಅಂತ ನಿಮಗೆ ಅನಿಸುತ್ತೆ ಯಾವಾಗಾದರೂ? ಅದು ಏನಾಯಿತು, ಇದು ಮೇಯ್ನು ಮುಖ್ಯವಾದ ಒಂದು ಇದು ಅಂದರೆ ತಾಳ್ಮೆ ಇರಬೇಕು ಸರ್. ಮೇಯ್ನ ತಾಳ್ಮೆ ಇಲ್ಲ ಅಂದರೆ ನಾವು ಯಾವ ವ್ಯವಹಾರನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಸ್ಯಾರಿ ಅಂದರೆ ಬರ್ತಾರೆ ಒಬ್ಬೊಬ್ಬರು ಕಸ್ಟಮರ್ ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ನಾವು ಅವ್ರ ಮೆಂಟಾಲಿಟಿ ಅರ್ಥ ಮಾಡಿಕೊಂಡು ಅವ್ರ ಥರ ನಾವು ಹೋದರೆ ನಮ್ಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಅವ್ರು ಇವತ್ತು ತಗೊಂಡಿಲ್ಲ ಅಂದರು ನೆಕ್ಸ್ಟ್ ಟೈಮ್ ಬಂದೇ ಬರ್ತಾರೆ, ತುಂಬ ಚೆನ್ನಾಗಿ ತೋರಿಸ್ತಿದ್ದಾರೆ. ತುಂಬ ತಾಳ್ಮೆಯಿಂದ, ತುಂಬ ಪೇಷನ್ಸ್ ಇರ್ಬೇಕು ಸರ್ ಮೇಯ್ನು. ಅವ್ರು 50 ಸ್ಯಾರಿ ತೆಗೆದ್ರು ಒಂದು ತಗೊಂಡಿಲ್ಲ ಅಂದರು ನಾವು ಅದನ್ನು ಈಸಿಯಾಗಿ ತೊಗೊಂಡು ಹೋಗಬೇಕು. ಅದನ್ನು ನಾವು ಅಯ್ಯೋ ನೀವು ತೊಗೊಂಡು ಆ ಥರ ಏನಾದರೂ ಮಾಡಿದಾಗ ಏನಾಗುತ್ತೆ, ಕಸ್ಟಮರ್ಗೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಇವ್ರು ಸರಿಯಾಗಿ ಇದು ಮಾಡ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮೇಯ್ನ್ ರೆಸ್ಪಾನ್ಸ್ ಮಾಡಬೇಕು ಸರಿಯಾಗಿ. ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಯಾವ ಬಿಸ್ನೆಸ್ಸು ಆಗಲ್ಲ. ಮೇಯ್ನ್ ತಾಳ್ಮೆ ಮುಖ್ಯ ಸರ್. ತಾಳ್ಮೆ ಇದ್ದರೆ ಯಾವ್ದು ಬೇಕಾದ್ರೂ ನಾವು ಮಾಡ್ಬೋದು. ಉದ್ಯಮಿ ಆಗಬೇಕು ಅಂತಂದರೆ ತಾಳ್ಮೆ ಇರಬೇಕು, ಸಂವಾದ ಮಾಡ್ತಕ್ಕಂಥ ಒಂದು ವ್ಯವಧಾನ ಇರಬೇಕು. ಇದು ಭಾಳ ಮುಖ್ಯವಾದಂಥ ಒಂದು ಸಲಹೆ ಕೊಡ್ತಾ ಇದ್ದಾರೆ. ಜೊತೆಗೆ ಈಗ ನಿಮ್ಮ ಥರನೇ ಏನೇನೋ ಕನಸುಗಳಿರುತ್ತೆ ಭಾಳಷ್ಟು ಜನ ಮಹಿಳೆಯರಿಗಿರುತ್ತೆ. ಮದುವೆ ಆದಮೇಲೆ ಗೃಹಿಣಿಯರಿಗಿರುತ್ತೆ ನಾನೇನಾದರೂ ಮಾಡಬೇಕು ಅಂತೇಳಿ. ಇನ್ನೂ ಭಾಳಷ್ಟು ಜನ ಕಾಲೇಜು ಮುಗಿತಾ ಇದ್ದಾಗೇ ನಾನು ವ್ಯವಹಾರ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಇರುತ್ತೆ. ಈಗ ಅಂಥವರಿಗೆ ನೀವು ಏನು ಸಲಹೆ ಕೊಡ್ತೀರಿ? ಅವರು ಯಾವ ರೀತಿ ಮುಂದೆ ಹೆಜ್ಜೆ ಇಡಬೇಕು ಅಂತೇಳಿ? ಗೃಹಿಣಿಯರಿಗೆ ಅಂತ ಹೇಳಿದರೆ ತುಂಬ ಇದ್ದಾವೆ ಉದ್ಯೋಗಗಳು ಈಗಂತೂ ತುಂಬಾ ಬಂದಿದೆ. ಹಾಗಾಗಿ ಅವರವರು ಇದ್ರ ಮೇಲೆ ಹೋಗುತ್ತೆ ಸರ್. ಅಂದರೆ ಈಗ ನಮ್ಮದು ಬಡ್ಜೆಟಿನ ಮೇಲೆ ಹೋಗುತ್ತೆ. ನಮ್ದು ಏನಾದರೂ ಹಣದ ಸಮಸ್ಯೆ ಏನೂ ಇಲ್ಲ ಅಂದರೆ ನಾವು ಸ್ವಲ್ಪ ಬಿಗ್ ಬಡ್ಜೆಟಲ್ಲಿ ಏನಾದರೂ ಮಾಡ್ಕೋಬೋದು. ಇಲ್ಲ ನಮ್ಮದು ಅಂದರೆ ಮನೆ ಒಂದು ಇದ್ರ ಮೇಲೆ ಹೋಗುತ್ತೆ ಸರ್. ಏನೇ ಆಗಲಿ ಡಿಪೆಂಡ್ಸ್ ಮನೆ ಸಪೋರ್ಟಿವ್ ಆಗಿ ಇರ್ತಾರಾ ಇಲ್ವಾ ಅದೆಲ್ಲ ನೋಡಿಕೊಂಡು ನಾವು ಆ ಬಿಸ್ನೆಸ್ಸಿಗೆ ಬಿಸ್ನೆಸ್ ಮಾಡಿದ್ರೆ ತುಂಬ ಇದಾಗುತ್ತೆ, ಯೂಸ್ಫುಲ್ ಆಗುತ್ತೆ ನಮ್ಮ ಗೃಹಿಣಿಯರಿಗೆ. ಒಬ್ಬೊಬ್ಬರು ಮನೆ ಬಿಟ್ಟು ಹೋಗಬೇಡ, ಮನೇಲಿ ಏನಾದರೂ ಮಾಡ್ಕೊಂಡು ಹೋಗು ಅಂದಾಗ ಮನೇಲಿ ಏನಾದರೂ ಏನು ಮಾಡಬಹುದು ಅಂತ ನಾವು ಯೋಚನೆ ಮಾಡಬೇಕು. ನಮ್ಮ ಕೈಯಲ್ಲಿ ಇಷ್ಟ ಆಗುತ್ತೆ ಅದನ್ನ ನೋಡಿಕೊಂಡು ನಮ್ಮ ಬಡ್ಜೆಟ್ ನೋಡಿಕೊಂಡು ನಾವು ಬಿಸ್ನೆಸ್ಸಿಗೆ ಕೈ ಹಾಕಿದಾಗ ಸಕ್ಸಸ್ ಆಗುತ್ತೆ, 100% ಸಕ್ಸಸ್ ಆಗುತ್ತೆ. ಆದರೆ ಸರ್ಕಾರದ ಭಾಳಷ್ಟು ಯೋಜನೆಗಳಿದೆ, ಉದ್ಯಮಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಬ್ಯಾಂಕ್ಗಳು ನೀವೊಂದು ಸ್ವಲ್ಪ ಗ್ಯಾರಂಟಿ ಕೊಡ್ತೀರಿ ಅಂತಂದರೆ ಬ್ಯಾಂಕ್ನವರಿಗೆ ಭರವಸೆ ಬಂತು ಅಂದರೆ ಅವರು ಸಾಲವನ್ನು ಸಹ ಭಾಳ ಸುಲಭವಾಗಿ ಕೊಡ್ತಾರೆ ಮಹಿಳಾ ಉದ್ಯಮಿಗಳಿಗೆ. ಅದು ಒಂದು ಒಳ್ಳೆಯ ಅವಕಾಶ ಇದೆ. ಮತ್ತು ಮಹಿಳಾ ಉದ್ಯಮಿಗಳಿಗಾಗಿಯೇ ಹೆಚ್ಚು ಆದ್ಯತೆಯನ್ನು ಸರ್ಕಾರ ಕೊಡ್ತಾನೆ ಇದೆ. ಅದನ್ನು ಸಹ ಬಳಸ್ಕೊಂಡು ಉದ್ಯಮಿಗಳಾಗ್ಬೋದು. ಮೇಡಮ್, ಈಗ ನೀವು ಕೇವಲ ಉದ್ಯಮಿಗಳು ಮಾತ್ರ ಅಲ್ಲ, ನೀವು ಒಂದು ಉದ್ಯಮವನ್ನು ಮಾಡಬೇಕು ಅನ್ನೋದು ನಿಮ್ಮ ಪ್ಯಾಷನ್ ಅಂತ ಅಂದ್ಕೊಂಡ್ರೆ, ಜೊತೆಗೆ ನಾವು ಗಮನಿಸಿರೋ ಹಾಗೆ ನೀವು ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲೂ ಸಹ ಅಷ್ಟೇ ಕ್ರಿಯಾಶೀಲವಾಗಿ ತೊಡಸ್ಕೊಂಡಿದ್ದೀರಿ. ಯಾವ್ಯಾವ ಸಂಘ ಸಂಸ್ಥೆಯಲ್ಲಿ ಯಾವ್ಯಾವ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೀರಿ ಮತ್ತು ಅಲ್ಲಿ ಹೇಗೆ ನೀವು ಸೊಸೈಟಿಯಲ್ಲಿ ನಿಮ್ಮ ತೊಡಸ್ಕೊಂಡಿದ್ದೀರಿ ಅಂತ? ಸರ್, ಅಂದರೆ ನನ್ನದು ವೀರಶೈವ ಸಮಾಜ ಅಂತ ಇದೆ ನಮ್ಮ ಒಂದು ಅದರಲ್ಲಿ ನಾನು 4 ಇಯರ್ಸು ಡೈರೆಕ್ಟರ್ ಆಗಿದ್ದೆ. ಅದಾದ ನಂತರ ಈಗಲೂ ಇದ್ದೀನಿ, ಈಗಲೂ ಅಲ್ಲಿ ಸಮಾಜ ಸೇವೆ ಮಾಡ್ಕೊಂಡಿದ್ದೀನಿ. ಅಲ್ಲಿ ಅದಾದ ನಂತರ ಶಾಶ್ವತಿ ಮಹಿಳಾ ಸಮಾಜ ಅಂತ ಇದೆ ಸರ್, ಸಿದ್ದಾರೂಢ ನಗರ ಭದ್ರಾವತಿ. ಅಲ್ಲಿನೂ ಇದ್ದೀನಿ, ಅಲ್ಲೂ ಮೆಂಬರ್ ಆಗಿ ಇದ್ದೀನಿ. ಅದಾದ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಏನಾದರೂ ನಮ್ಮ ಏರಿಯಾದಲ್ಲಿ ಆಗಲಿ ನಮ್ಮ ಊರಲ್ಲೇ ಆಗಲಿ ಯಾರಿಗಾದ್ರೂ ಏನಾದರೂ ಈಗ ಅನಾಥಾಶ್ರಮ, ವೃದ್ಧಾಶ್ರಮ ಯಾರಾದರೂ ಹೆಲ್ಪ್ ಬೇಕು ಅಂದರೆ, ಇಲ್ಲ ಯಾರ್ದಾದ್ರೂ ಇದು ಸಾಮೂಹಿಕ ವಿವಾಹ ಅದು ಏನಾದರೂ ಮಾಡ್ತಾಯಿದ್ರೆ ಅವರೆಲ್ಲ ಏನಾದರೂ ಹೆಲ್ಪ್ ಕೇಳಿದ್ರೆ, ಆಮೇಲೆ ಬೇರೆ ಯಾರಿಗಾದ್ರೂ ಏನೇ ನಮ್ಮ ಸಮಸ್ಯೆ ಆರ್ಥಿಕ ಸಮಸ್ಯೆ ಬಂದರು ಏನೇ ಬಂದರೂ ಯಾರಾದರೂ ಬಂದು ಕೇಳಿದ್ರೆ ನಾನು ಎಲ್ಲದಕ್ಕೂ ಹೆಲ್ಪ್ ಮಾಡ್ಕೊಂಡು ಬಂದಿದ್ದೀನಿ, ಮುಂದೆ ಮಾಡ್ತೀನಿ ಕೂಡ. ತುಂಬ ಇದು ಮಾಡ್ತೀನಿ ಸರ್, ಹೆಲ್ಪ್ ಮಾಡ್ತೀನಿ. ಅದು ಇದೆ ಸರ್, ಇದೆ. ಇಲ್ಲ ಸರ್, ಆ ಥರ ಇಲ್ಲ, ಮುಂದೆ ಗೊತ್ತಿಲ್ಲ, ಈಗ ಸದ್ಯಕ್ಕಿಲ್ಲ. ನಾನು ಇನ್ನು ಮುಂದೆ ಇದನ್ನೇ ಬೇರೆ ಬೇರೆ ಶೋರೂಮ್ಸ್ ಎಲ್ಲ ಮಾಡಬೇಕು, ಇಲ್ಲ ಫುಡ್ ರಿಲೇಟೆಡ್ ಏನಾದರೂ ಮಾಡಬೇಕಂತ ಇನ್ನೂ ಬೇರೆ ಬೇರೆ ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಸ್ನೆಸ್ಸಲ್ಲೇ ಇಂಟ್ರೆಸ್ಟ್ ಜಾಸ್ತಿ ಇದೆ, ಅದರಲ್ಲೇ ಮುಂದುವರಿಬೇಕು ಅಂತಲೇ ಆಸೆ ಇದೆ. ನೆಕ್ಸ್ಟ್ ನನಗೆ ಇದು ಬೇರೆ ಬೇರೆ ಜಾಯ್ಲು ಆಗಲಿ ಬೇರೆ ಬೇರೆ ಇಲ್ಲೆಲ್ಲ ಇದಕ್ಕೆಲ್ಲ ಗೆಸ್ಟಾಗಿ ಕರೀತಾ ಇರ್ತಾರೆ, ಅಲ್ಲೆಲ್ಲ ಹೋಗ್ತಾ ಇರ್ತೀನಿ. ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಆ ಥರ ಎಲ್ಲ ಶೋರೂಮ್ಸ್ ಅವರು ಎಲ್ಲ. ಉದ್ಯಮದ ಜೊತೆಗೆ ಸಮಾಜ ಸೇವೆಯನ್ನು ಸಹ ಮಾಡಬೇಕು, ಸಮಾಜದ ಬೇರೆ ಬೇರೆ ತುಂಬಾ ಇಂಟ್ರೆಸ್ಟ್ ಇದೆ ಅದೆಲ್ಲ ಮಾಡಬೇಕು, ಜನರ ಜೊತೆಗೆ ಇರಬೇಕು, ಜನರ ಜೊತೆಗೆ
ಸಂವಾದವನ್ನು ಮಾಡ್ತಾ ಇರಬೇಕು ಅಂತೇಳಿ. ಸಮಾಜ ಸೇವೆದೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಸೋಷಿಯಲ್ ವರ್ಕ್ ಮಾಡಬೇಕು, ಏನಾದರೂ ಮಾಡಬೇಕು. ಯಾರು ಕೇಳಿದ್ರು ನನಗೆ ಏನಾಗುತ್ತೋ ಅದನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಸುಜಾತ ಚನ್ನೇಶ್ ಅವರೇ, ಈಗ ನಿಮಗೆ ಬುದ್ಧಿ ಬಂದಾಗ ತಿಳಿದಾಗಿಂದ ನೀವು ಚಿಕ್ಕವರು ಇದ್ದಾಗಿಂದನು ಅದರಿಂದ ಅವತ್ತಿನಿಂದ ಇವತ್ತಿನವರೆಗೂ ಸಹ ನಿಮ್ಮ ಜರ್ನಿಯನ್ನು ನೋಡಿದಾಗ, ಕೊನೆಯದಾಗಿ ಇಡೀ ಜರ್ನಿಯನ್ನು ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ನೀವು ನಿಂತಿರೋ ಜಾಗ ನೋಡಿದಾಗ ನನಗೇನೋ ನಾನು ಯಾವತ್ತೂ ನಿರೀಕ್ಷೆ ಮಾಡದಿರೋ ಜಾಗದಲ್ಲಿ ನನ್ನ ಜೀವನ ನನಗೆ ಮುಂದೆ ತಂದು ನಿಲ್ಲಿಸ್ಬಿಡ್ತು ಅಂತನಾ, ಅಥವಾ ನನ್ನ ಶ್ರಮ, ನನ್ನ ಸಾಧನೆ, ನನ್ನ ಗುರಿ ಏನಿದೆ ಅದು ನನ್ನನ್ನು ತಂದು ನಿಲ್ಲಿಸ್ತು ಅಂತನಾ? ಗುರಿನೂ ತಂದು ನಿಲ್ಲಿಸಿದೆ, ಶ್ರಮನೂ ಇದೆ. ನನಗೆ ಪ್ರಾಬ್ಲಮ್ಮಿಂದ ನಾನೇನು ಇದನ್ನೆಲ್ಲ ಮಾಡ್ತಾ ಇಲ್ವಲ್ಲ, ಹಾಗಾಗಿ ನನ್ನ ಶ್ರಮ, ನನ್ನ ಗುರಿ ಎರಡೂ, ನನಗೆ ಗುರಿ ಇದೆ, ನನಗೆ ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು ಅಂತ ತುಂಬ ಇದೆ. ಹಾಗಾಗಿ ನಾನು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ಬಿಸ್ನೆಸ್ಸೇ ನನಗೆ ಮೈನ್. ಬಿಸ್ನೆಸ್ ಮೂಲಕ ಸಮಾಜದ ಜೊತೆ ಗುರುಸ್ಕೊಳ್ಬೇಕು, ಸಮಾಜ ಸೇವೆಯನ್ನು ಮಾಡಬೇಕು, ಮತ್ತು ಹೊಸ ಹೊಸ ಎಂಟರ್ಪ್ರಿನರ್ಸಿಗೆ ಪ್ರೇರಣೆ ಆಗಬೇಕು ಅಂತ ಹೀಗೆ ಹಲವು ಗುರಿಗಳನ್ನು ಇಟ್ಕೊಂಡು, ಹಲವು ಉದ್ದೇಶಗಳನ್ನು ಇಟ್ಕೊಂಡು, ಜೊತೆಗೆ ತಮ್ಮ ಉದ್ಯಮವನ್ನು ಸಹ ಬೆಳೆಸ್ತಾ ಇದ್ದಾರೆ ಸುಜಾತ ಚನ್ನೇಶ್ ಅವರು. ಈ ಬಾರಿಯ ನಮ್ಮ ಕದಂಬ ಅವಾರ್ಡ್ ಆಫ್ ಎಕ್ಸಲೆನ್ಸ್ 2026 ಪ್ರಶಸ್ತಿ ಪುರಸ್ಕೃತರು. ಅವರು ಇದುವರೆಗೂ ನಮ್ಮ ಜೊತೆ ಕೂತ್ಕೊಂಡು ತಮ್ಮ ಈ ಉದ್ಯಮದ ಕ್ಷೇತ್ರದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ತಮಗೂ ಕೂಡ ಧನ್ಯವಾದಗಳು. ಮೊದಲನೇದಾಗಿ ನಾನು ಕ್ಯಾಮ್ರಾ ಫೇಸ್ ಮಾಡಿರೋದು ಕನ್ನಡ ಮೀಡಿಯಮ್ 24x7 ಅವ್ರಿಗೆ ತುಂಬ ಆಭಾರಿಯಾಗಿದ್ದೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್ ನನಗೆ ಕರೆದು ಈ ಥರ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅವರಿಗೆ ಆಭಾರಿಯಾಗಿದ್ದೀನಿ. ಥ್ಯಾಂಕ್ ಯು. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಮ್ 24x7.